ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇದು ಡೇ 2ನ ಲಾಗು. ನನ್ನ ನಾದಿನಿ ಮದುವೆದು. ಬೆಳಗ್ಗೆ ಎದ್ದು ಆರಾಮಾಗಿ ರೆಡಿಯಾಗಿ ಬಂದೆ, ತಿಂಡಿ ಮಾಡಿಕೊಂಡು. ಹಾಗೆ ಮುಯಿ ಪಟ್ಟಿ ಬರೆಯೋಕ್ಕೆ ಒಂದು ಬುಕ್ ಬೇಕಿತ್ತು. ಆ ಬುಕ್ ತಗೊಂಡು ಮತ್ತೆ ನಾ ಚೌಟ್ರಿ ಒಳಗಡೆ ಎಂಟ್ರಿ ಆದೆ. ಇಲ್ಲಿಂದ ಇವನು ನನ್ನ ಬಾಮ, ಇದು ಮಧು. ಇವನಿಗೊಂದು ಹುಡುಗಿ ಇದ್ರು ನೋಡಿಯಪ್ಪ, ಮಧು ಕುಮಾರ್ಗ, ದೇವನೂರು ಲಿಂಗಾಯತ್ ರೋಡ್. ಕಾಶಿ ಯಾತ್ರೆಗೆ ಹೊಂಟೋಗನ ಸಡ್ಕ. ಕಾಶಿ ಯಾತ್ರೆಗೆ ಹೋಗಿರೋ ಹುಡುಗನ್ನ ಅತ್ತೆ ಮಾವ ಪಾದ ಪೂಜೆ ಮಾಡಿಕೊಂಡು ಕರ್ಕೊಬರ್ಬೇಕು. ಆ ಶಾಸ್ತ್ರ ಇಲ್ಲಿ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ಪಾದನ ತೊಳಿತಾ ಇದ್ದಾರೆ ನೋಡಿ. ಇಲ್ಲಿ ಹುಡುಗಿಗೆ ತಂದಿರೋಂತಹ ವಾಚು, ಉಂಗುರ ಮತ್ತು ಚೈನು, ಬಟ್ಟೆ ಇದೆಲ್ಲನ ಕೊಟ್ಟು ಅವನ್ನ ಕರ್ಕೊಂಡು ಹೋಗಬೇಕು. ಆ ಶಾಸ್ತ್ರ ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ. ಇಲ್ಲಿ ಹಾಗೆ ಅವರು ತಂದಿರೋಂತಹ ಮಾಂಗಲ್ಯ ಚೈನು, ಕಾಲು ಉಂಗುರ ಮತ್ತು ಕಾಲು ಚೈನನ್ನು ಕೊಟ್ಟು ಒಪ್ಪಿಸ್ತಾ ಇದ್ದಾರೆ, ನಾವು ತಂದಿದ್ದೀವಿ ಅಂತ. ಅದಾದಮೇಲೆ ಇಲ್ಲಿ ಅತ್ತೆ ಮಾವ ಅವ್ರನ್ನ ಕರ್ಕೊಂಡು ಚೌಟ್ರಿ ಕಡೆಗೆ ಹೋಗಬೇಕು. ಅದಾದ ನಂತರ ಬಾಮೈದ ಆದವನು ಚಪ್ಪಲಿ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಕಾಣಿಕೆ ಕೂಡ ಕೊಡಬೇಕು. ಅದೆಲ್ಲ ಆದ ನಂತರ ಇಲ್ಲಿ ಅತ್ತೆ ಮಾವ ಹುಡುಗನ್ನ ಕರ್ಕೊಂಡು ಬಂದರು. ಅವರಿಗೆ ಕಾಲು ತೊಳೆದು ಆರತಿ ಮಾಡಿ ಮತ್ತೆ ಎಲ್ಲ ಆದಮೇಲೆ ಒಳಗಡೆ ಕರ್ಕೋಬೇಕು. ಆ ಶಾಸ್ತ್ರ ಕೂಡ ಇಲ್ಲಿ ನಡೀತಾ ಇದೆ. ಇತ್ತಿಂದ ಆಚೆಗೆ ನಮ್ಮ ಹುಡುಗ ಆ ಹುಡುಗಿ ಬಿಟ್ಟು ಇರಲಿಲ್ಲ. ಎಲ್ಲಿ ಹೋದ್ರೂ ಆ ಹುಡುಗಿ ಜೊತೆನೇ ಇರ್ತಾ ಇದ್ದ. ಆ ಹುಡುಗಿ ಜೊತೆಲೇ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ದ. ಕಂಪ್ಲೀಟಾಗಿ ಕೊನೆವರೆಗೂ ಆ ಹುಡುಗಿ ಜೊತೆನೇ, ನನ್ನ ಹುಡುಗ, ನನ್ನ ಮಗ ಆ ಹುಡುಗಿ ಜೊತೆನೇ ಇದ್ದ. ಎಲ್ಲ ಆಗಿ ಇಲ್ಲಿ ಕಂಕಣ ಕಟ್ಟಿಸಿ ಎಲ್ಲ ಆಗಿತ್ತು. ಇನ್ನೇನು ತಾಲಿ ಕಟ್ಟೋ ಸಮಯ ಕೂಡ ಬಂದಿತ್ತು. ನಾವು ಕೂಡ ದಾರೆ ಎರಿಬೇಕಿತ್ತು. ಆ ದಾರೆ ಕೂಡ ಎರಿತಾ ಇದ್ದೀವಿ. ತಾಲಿ ಕಟ್ಟಾದ್ಮೇಲೆ ಇಲ್ಲಿ ಸಪ್ತಪದಿ ಕೂಡ ರೆಡಿ ಮಾಡ್ತಾಯಿದ್ರು. ಇತ್ತಿಂದ ಆಚೆಗೆ ನಾನು ಜಾಸ್ತಿ ಹೊತ್ತು ಇರೋಕ್ಕಾಗಲೇ ಇಲ್ಲ. ಯಾಕಂದರೆ ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ನಾವು ಮುಯಿಪಟ್ಟಿ ಬರೆಯೋಕ್ಕೆ ಅಂತ ಕೂತ್ಕೊಂಡ್ವಿ. ಕೊನೆಯದಾಗಿ ನಾವು ಬಂದಿದ್ದೆ ಎಲ್ಲ ತುಂಬ್ಕೊ ಹೋಗೋ ಹೊತ್ತಲೇ ಎಲ್ಲ ಕಂಪ್ಲೀಟ್ ಚೌಟ್ರಿ ಖಾಲಿ ಆಗೋ ಟೈಮಲ್ಲೇ ನಾವು ಒಳಗಡೆ ಬಂದಿದ್ದು. ಯಾಕಂದರೆ ಹಾಸ್ಪಿಟ್ಲಿಗೆ ಮತ್ತು ಆ ಕಡೆ ಈ ಕಡೆ ಅಂತ ಓಡಾಡ್ತಾ ನಿಂತ್ಕೊಬಿಟ್ವಿ. ಆದ್ದರಿಂದ ನಾವು ಒಳಗಡೆ ಬರೋಕ್ಕಾಗಲೇ ಇಲ್ಲ. ನಾನು ಮತ್ತು ನನ್ನ ಬಾಮೈಕ್ಳು ಕೊನೆವರೆಗೂ ಚೌಟ್ರಿ ಎಲ್ಲ ಖಾಲಿ ಆಗಿದೆ. ಆ ಟೈಮಲ್ಲಿ ಬಂದ್ವಿ. ಆ ಟೈಮಲ್ಲಿ ನಮಗೆ ಊಟನೂ ಮಾಡೋಕ್ಕಾಗಲಿಲ್ಲ, ಫೋಟೋನೂ ತೆಗಿಸೋಕ್ಕಾಗಲಿಲ್ಲ. ನಂತರ ಎಲ್ಲ ಚೌಟ್ರಿ ಎಲ್ಲ ಖಾಲಿ ಆದಮೇಲೆ ಸಣ್ಣ ಪುಟ್ಟ ಶಾಸ್ತ್ರಗಳಿತ್ತು ಇಲ್ಲಿ. ಈ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಇಲ್ಲಿಂದ ನಾವು ಮನೆಗೆ ಹೋಗಬೇಕಾಗಿತ್ತು. ಇಲ್ಲಿ ಸುಮಾರು 4ರಿಂದ 4:15 ಆಗೋಯಿತು. ಇಲ್ಲಿ ನೋಡಿ ಗಂಡನ ಕಾಲನ್ನ ಪೂಜೆ ಮಾಡ್ತಾ ಇರೋದು. ಸುಮಾರು ಒಂದು 5 ಸಲ ತೊಳಿಬೇಕು. 5 ಸಲ ತೊಳೆದಾಗಲೂ ಅವರು
ಕಾಸು ಹಾಕ್ತಾ ಇರಬೇಕು. ನಂತರ ರೂಮ್ ಎಲ್ಲ ಖಾಲಿ ಮಾಡಿ ಎಲ್ಲನೂ ತಗೊಂಡು ಆಟೋಗೆ ಹಾಕ್ಕೊಂಡು ಇಲ್ಲಿಂದ ಹೋಗ್ಬೇಕಾಗಿತ್ತು. ಇದೆಲ್ಲ ಹಾಕ್ಕೊಂಡು ಕಾಯಿಸಿದ್ವಿ ಆಟೋದಲ್ಲಿ. ಮತ್ತು ಹೆಣ್ಣಿನ ಜೊತೆ ಯಾರ್ಯಾರೋ ಹೋಗ್ಬೇಕಲ್ಲ, ಅದಕ್ಕೆ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಹೋದ್ವಿ. ಇಲ್ಲಿ ನೋಡಿ ಮನೆಗೆ ತುಂಬಿಸ್ಕೊತಾರ ಶಾಸ್ತ್ರ. ಇಲ್ಲಿ ನಮ್ಮ ಕಡೆ ಸೇರೆಲ್ಲ ಒದಿಸಲ್ಲ, ಇವ್ರ ಮನೇಲಿ ಸೇರನ್ನ ಒದಿಸ್ತಾರೆ. ಒದಿಸ್ಬಿಟ್ಟು ಕರ್ಕೊಂಡ್ರು.